ಆ ಕೇಕ್ ಏನಾದ್ರೂ ಪುಣ್ಯಂಗೆ ಫಸ್ಟ್ ತಿನ್ಸಿದ್ರೆ ಅವಳು ತಂದಿರೋ ಕತ್ತಿಲೆ ಅವಳನ್ನ ಕತ್ತರಿಸಿ ಹಾಕ್ತೀನಿ. ಕೇಕ್ ಕಟ್ ಮಾಡೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಭಾವ, ಹ್ಯಾಪಿ ಬರ್ಡೇ ಟು ಯು. ಈ ಸಂತೋಷ ಕೆಲವು ದಿನಗಳು ಮಾತ್ರನೇ, ಯಾಕಂದ್ರೆ ಇದೇ ನಿಮ್ಗೆ ಕಡೆ ದಿನಗಳಾಗಿ ಹೋಗುತ್ತೆ. ಆ ಆಲೋಚನೆ ಏನು ಅಂತ ನಾನು ತಿಳ್ಕೋಬೇಕು. ಅವಳಿಗೆ ಅವರಮ್ಮ ಮತ್ತೆ ಅಪ್ಪನ ಸಾವ್ಗೆ ನಾವೇ ಕಾರಣ ಅಂತ ಗೊತ್ತಾಗಿರ್ಬೋದಾ? ಅವಳಿಗೆ ವಿಷಯ ಗೊತ್ತಾಗಿ ಸೇಡ್ ತೀರ್ಸ್ಕೊತದಳ? ಹೇಳು ಭೂತಕಿ, ಹೇಳು. ಇವಳು ಕೂಡ ಸಾಯಿಸ್ಬಿಡ್ತೀನಿ. ಗೊತ್ತಾಯ್ತು ಅಂತ ಸಾಯಿಸ್ಬಿಟ್ರೆ ನಾಗನಿಧಿಗೆ ದಾರಿ ಹೇಗ್ ಸಿಗತ್ತೆ? ಸಾಯಿಸಿದ್ಮೇಲೆ ಅವಳಿಗೇನು ಗೊತ್ತಿಲ್ಲ ಅಂತ ಅರ್ಥ ಆದ್ರೆ ಬಂಗಾರದಂತ ಬದುಕನ್ನ ಸಾಯಿಸ್ಕೊಂಡ್ ಹಾಗಲ್ವಾ? ಮತ್ ಯಾಕೆ ಭೂತಕಿ? ಯಾಕವಳು ಆ ರೀತಿ ನಡ್ಕೋತದಾಳೆ? ಯಾಕೆ ಪೂರ್ತಿಯಾಗಿ ನಗಲ್ಲ? ಅರ್ಧಂಬರ್ಧ ನಗ್ತಾಳೆ. ಆ ನಗುವಲ್ಲಿ ಏನೋ ಒಂದು ಮರ್ಮ ಇದೆ, ಸೇಡ್ ಕಾಣಿಸ್ತಾ ಇದೆ. ಅವಳನ್ನ ನೋಡ್ತಾ ಇದ್ರೆ ಅಮ್ಮೋರೇ ಅನ್ನೋ ಪ್ರೀತಿ ಅವಳ ಕಣ್ಣಲ್ಲಿಲ್ಲ. ಯಾಕೆ ಯಾಕೆ ನನ್ನನ್ನೇ ನುಂಗೋ ಹಾಗೆ ನೋಡ್ತಾಳೆ ಭೂತಕಿ? ನನಗೆ ಗೊತ್ತಾಗ್ಬೇಕು. ಅವಳ ಮನ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋವರೆಗೂ ನನ್ನ ಮನ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಪುಣ್ಯ ಏನು ಯೋಚನೆ ಮಾಡ್ತಾಳೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಅವಳ ಎಡಗೈಯ ಹಸ್ತ ಮುದ್ರೆಯನ್ನ ತಗೊಂಡ್ ಬರ್ಬೇಕಾಗತ್ತೆ. ಬಲಗೈಯಲ್ಲಿ ಮನ್ಸು, ಎಡಗೈಯಲ್ಲಿ ಮೆದುಳು ಕಾಣಿಸತ್ತೆ. ಅವಳು ಏನ್ ಮಾಡ್ಬೇಕು ಅಂತಿದ್ದಾಳೆ ಅದನ್ನ ಕನ್ನಡಿಯಲ್ಲಿ ನೋಡ್ದ ಹಾಗೆ ನಾವು ನೋಡ್ಬೋದು. ತಗೊಂಡ್ ಬರ್ತೀನಿ. ತಗೊಂಡ್ ಬಂದೇ ಬರ್ತೀನಿ. ನನಗೇನಾದ್ರೂ ಕೆಟ್ಟದ್ದು ಮಾಡಬೇಕು ಅನ್ನೋ ಯೋಚನೆ ಅವಳ ತಲೆಯಲ್ಲಿ ಇದೆ ಅನ್ನೋದು ನನಗೆ ಗೊತ್ತಾದ್ರೆ ನಾಗನಿಧಿಗೆ ಅವಳನ್ನ ಬಲಿ ಕೊಟ್ಬಿಡ್ತೀನಿ. ಬರ್ತೀನಿ. ಖಂಡಿತ ಮಾಡ್ತೀನಿ ಸ್ವಾಮಿ. ಆ ಒಂದು ಪುಣ್ಯ ದಿನ ಆ ನಾಗಶಿಲೆಗಳಿಗೆ ನಿಜವಾದ ನಾಗಶಕ್ತಿ ಪ್ರವೇಶಿಸುತ್ತೆ. ನಿನ್ನ ಕೋರಿಕೆಯನ್ನ ಆ ಸಹಸ್ರನಾಗರೇ ಈಡೇರಿಸ್ತಾರೆ. ಹಾಗೆ ನೀನು ನೆನಪಿಟ್ಕೊಳ್ಬೇಕಾದ ಒಂದು ವಿಷಯ ಇದೆ. ಏನ್ ಸ್ವಾಮಿ ಅದು? ನಿನ್ ಮಗ ಆ ದಿನ ಆ ಗುಡಿಗೆ ಬರ್ದಿದ್ದಾಗೆ ನೋಡ್ಕೋಬೇಕು. ಅನಿರುದ್ಧ್ಗೆ ಅವಾಗ ಗಂಡಾಂತರ ಮುಗಿಯತ್ತಾ ಸ್ವಾಮಿ? ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಆಗೋದಿಲ್ಲ ಅಂತನೂ ಹೇಳೋಕ್ಕಾಗಲ್ಲ. ಆ ನಾಗಗುಡಿಯಲ್ಲಿ ಭುಜಂಗ ಸರ್ಪ ಸಂರಕ್ಷಣೆ ಮಾಡ್ತಾ ಇರುತ್ತೆ. ನಾಗದೋಷ ಇರೋರು ಆ ಗುಡಿಗೆ ಹೋದ್ರೆ ಅವರಿಗೆ ಅಪಾಯ ತಪ್ಪಿದ್ದಲ್ಲ. ಅಲ್ಲದೆ ನೀವು ಗರುಡ ವಂಶದವರು. 100 ನಾಗಗಳ ಗುಡಿಗೆ ಹೋಗಿ ನನ್ ಮಗನ್ ಪ್ರಾಣನ ಕಾಪಾಡ್ಕೋತೀನಿ. ನನ್ ಗಂಡ ಬರೋಕ್ಕೂ ಮುಂಚೆ ಅಭಿಷೇಕ ಮಾಡಿ ಮುಗಿಸಿ ನನ್ ಮಗನ್ನ ಗುಡಿಯೊಳಗಡೆ ಹೋಗದೆ ಇರೋ ತರ
ಪರ್ಣಿಕಾ ಆ ಪ್ಲೇಟ ನೀನ್ ಹಿಡ್ಕೋ. ಇಲ್ಲಿ ನೋಡು, ನೀನು ಕೂಡ ಹಚ್ಚು ಪುಣ್ಯ. ನನ್ನ ನಿಮ್ ಮಗಳ ಥರ ನೋಡ್ಕೊಳ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ ಅವ್ರೆ. ಹುಚ್ಚುಡ್ಗಿ, ನನ್ ಪರ್ಣಿಕಾ ಹೇಗೋ ನೀನು ಕೂಡ ಹಾಗೆ ಅಮ್ಮ. ನನ್ ಬಂಗಾರಿ ಅಲ್ವಾ ನೀನು? ಇಲ್ಲಿ ನೋಡು, ಹಸ್ತಮುದ್ರಿಕೆ ಹಾಕು. ಸರಿ ಅಮ್ಮ ಅವ್ರೆ. ಇವಾಗ ನೀವಿಬ್ರು ಕೈ ತೊಳ್ಕೊಂಡು ನಿಶ್ಚಿತೆಯಿಂದ ನಿದ್ದೆ ಮಾಡಿ. ಶಾಂತಿ ಪೂಜೆ ಮಾಡಿಸ್ತೀನಿ. ಏನಾದ್ರೂ ದೋಷ ಇದ್ರೆ ಹೋಗ್ಬಿಡುತ್ತೆ. ಅಮ್ಮ ಅವ್ರೆ, ಕತ್ಲೆನಲ್ಲಿ ಹೇಗ್ ಹೋಗ್ತೀರಾ? ಜೊತೆಗ್ ಬರ್ಲಾ ನಾನು? ಅಯ್ಯೋ, ನೀನ್ ನನ್ನ ಬಿಡೋದಕ್ ಬಂದ್ರೆ ಆಮೇಲೆ ನೊಬ್ಳೆ ಬರ್ಬೇಕಾಗತ್ತೆ. ಪರವಾಗಿಲ್ಲಮ್ಮ, ನಾನೊಬ್ಳೆ ಹೋಗ್ತೀನಿ. ಹುಷಾರಾಗಿ ಹೆಜ್ಜೆ ಇಡಿ ಅಮ್ಮ ಅವ್ರೆ. ನಾನ್ ಹೋಗ್ತೀನಿ. ಹೋಗಿ ಭೂತಕಿನ ಭೇಟಿ ಆಗ್ತೀನಿ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೋಗುತ್ತೆ.